ಕರಿಮೀನ್ ಸಾರು ಗೈಸ್. ಅದು ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ಅನ್ಕೊಂಡು ಇದ್ರದ್ದು ಸಾರು ಮಾಡ್ತಾರೆ ಗೈಸ್. ನನ್ ಪ್ರಾಣ ಇರುತ್ತೆ ಅದು. ಬೇಳೆ ಸಾರು ಮಾಡ್ಬಿಟ್ರಂತೂ ಇಲ್ಲ ಅದಕ್ಕೆ ಮನೇಲಿ ಯಾಕೆ ಸೇರಿಸ್ಕೊಂಡ್ಯಾ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪ್ರೋಮೋ ಬಾಸ್ಕೆಟ್. ಇವತ್ತಿನ ನಮ್ಮ ಪ್ರೋಮೋ ಬಾಸ್ಕೆಟಲ್ಲಿ ನೀವೆಲ್ಲರೂ ಕೇಳ್ತಿದ್ದಂತಹ ಸೀಗಡಿ ಗೊಜ್ಜು ಅಲ್ಲ, ಕರಿಮೀನ್ ಗೊಜ್ಜು, ಕರಿಮೀನ್ ಸಾರು, ಸಾರಿ, ಕರಿಮೀನ್ ಸಾರು ಗೈಸ್. ಸೀಗಡಿ ಸಾರನ್ನು ಹಿಂಗೆ ಮಾಡ್ಕೋಬೋದು ಗೈಸ್, ಅದಕ್ಕೆ ಸೀಗಡಿ ಸಾರು. ಓಕೆ ಓಕೆ, ಕರೆಕ್ಟ್ ಅಲ್ವಾ ಪ್ರಭಾ ಅವರೇ? ರಾಂಗ್ ಅಂತೆ ಗೈಸ್. ಸೀಗಡಿ ಸಾರೇ ಬೇರೆ ವಿಧಾನನಾ? ಅದು ಸೀಗಡಿ ಸಾರು ಇಷ್ಟು ಉದ್ದ ಹಿಂಗೆ ಇರುತ್ತೆ ಕಣಮ್ಮ. ಕರ್ಮೀನ್ ಅಂದ್ರೆ ಉದ್ದುದ್ದ ಇರುತ್ತೆ, ಅದು ಹುಳಿ ಮಾಡ್ಕೊಂಡೇ ತಿನ್ಬೇಕು ಗೈಸ್. ನೀವು ಕನ್ಫ್ಯೂಸ್ ಆಗಬೇಡಿ ಗೈಸ್. ಈಗ ನಾನು ಹೇಳ್ತೀನಿ ನೋಡಿ, ಕರ್ಮೀನೇ ಬೇರೆ, ಸೀಗಡಿನೇ ಬೇರೆ. ನೀವು ಕೇಳಿದ್ದು ಸೀಗಡಿ ಸಾರು, ಆದರೆ ನಾನು ಇನ್ನು ನೆಕ್ಸ್ಟ್ ಲೆವೆಲಲ್ಲಿ ಕರ್ಮೀನ್ ಸಾರನ್ನ ತೋರಿಸ್ತಾ ಇದ್ದೀನಿ. ಏನು ಅನಿಸ್ತಾ ಇದೆ ನಿಮಗೆ? ಇವಳು ನಗ್ತೈತೆ ಇವ ಆಂಟಿ. ಪ್ರಭಾಂಟಿ ಪ್ರಭಾಂಟಿ ಸುಬ್ಬಿ ಆಂಟಿ ಅಲ್ಲ ಕಣಮ್ಮ, ನೀನು ಅಳಿಯ ಹೆಸರಿಟ್ಟಿದ್ದು. ಈ ಥರ ಸುಬ್ಬಿ ಅಮ್ಮ ಆಗೋದಲ್ಲ ನೀನು, ರೇಗ್ಸಕ್ಕೆ ಇಟ್ಟಿದ್ದು. ಸುಬ್ಬಿ ಅಂತ ಹಂಗೆ ಇಟ್ಟಿದ್ದದು. ಲ ಇದೇ ಕರಮೀನು, ಕರಗಿರುತ್ತೆ ಅನ್ಕೊಂಡು. ಕರ್ಮೀನ್ ಗೊಜ್ಜು ಅಲ್ವಾ ಲಾಸ್ಟ್ ಟೈಮ್ ಮಾಡಿದ್ದು? ಕರ್ಮೀನ್ ಗೊಜ್ಜು, ಸೀಗಡಿ ಗೊಜ್ಜ ಗಾಯ್ಸ್. ನಿದ್ರೆ ಎಲ್ಲ ಗಾಯ್ಸ್. ಆಂಟಿ ನನಗೆ ಲಾಸ್ಟ್ ಟೈಮ್ ಡೈಲಾಗ್ ಹೇಳಿದ್ ನೆನಪಿದೆ, ಕರ್ಮೀನು ಗೊಜ್ಜು, ಕರ್ಮೀನ್ ಕರಗಿರುತ್ತೆ ಅನ್ಕೊಂಡ್ರ, ನೋ ಬಿಳಿಗಿದೆ ಅಂತ ಅಂದಿದ್ದು ನೆನಪು ಕಣಮ್ಮ. ನನ್ಗೇನಂತೆ ನೀವು ಕರೆಕ್ಟಾಗಿ ಹೇಳಿದ್ದೀನ ನಾನು ಅಂತ. ಎಲ್ಲ ಕನ್ಫ್ಯೂಷನ್ ಮಾಡಿಬಿಟ್ಟೆ ತಾನೇ. ಆದ್ರೂ ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ಅನ್ಕೊತೀನಿ. ಏನು ಗೊತ್ತಾ, ನಾನು ಮೈಸೂರಿಂದ ಬಂದೆ, ಈಗ ಒಂದು ಸ್ವಲ್ಪ ಹೊತ್ತಲ್ಲಿ ಬಂದೆ, ನಿದ್ರೆನೇ ಇಲ್ಲ. ಮಲಗ್ಬಿಟ್ಟು ಈಗ ಎದ್ದು ನಮ್ಮಮ್ಮ ವಿಡಿಯೋ ಮಾಡ್ಕೊಬಾ ಅಂತ ಎಬ್ಸೋದು. ಸ್ಟಾರ್ಟ್ ಆದಮೇಲೆ ಮತ್ತೆ ಸಿಗ್ತೀನಿ. ಇವಾಗ ಇದು ಹೇಳಿ ಇದ್ರ ಬಗ್ಗೆ ವಿಶೇಷತೆ. ಇದು ಒಣ ಅವರೆಕಾಳನ್ನ ಹುರಿದು ಬೇಯಿಸ್ಕೊಂಡಿದ್ದೀನಿ ಕುಕ್ಕರ್ ಒಳಗಡೆಗೆ. ಅರ್ಥ ಆಯ್ತಾ ನೋಡು, ಹಿಂಗೆ ಬೇಯಿಸ್ಕೋಬೇಕು ಗೈಸ್. ಇದ್ರದ್ದು ಸಾರು ಮಾಡ್ತಾರೆ ಗೈಸ್. ನನ್ನ ಪ್ರಾಣ, ಅದು ನನ್ನ ಪ್ರಾಣ. ಓಕೆ, ಇದನ್ನ ಕರ್ಮೀನನ್ನು ಅಷ್ಟೇ ಹುರಿದ್ಬಿಟ್ಟು ತಲೆ ತೆಗೆದು ಕ್ಲೀನ್ ಮಾಡಿ ಮಡಿಕೊಂಡಿದ್ದೀನಿ. ಹುರಿದ್ಬಿಟ್ಟು ನೀರಲ್ಲಿ ತೊಳ್ಕೊಂಡಿರೋದು, ತಲೆ ತೆಗೆದು ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತಲೆನೇ ತೆಗೆದ್ಬಿಟ್ರು ಅಂತಾರಲ್ಲ ಹಂಗೆ ಕರ್ಮೀನ್ದು ಗೈಸ್. ಇದು ನೋಡು, ಇಷ್ಟು ರುಬ್ಬಕ್ಕೆ ಹಾಕೊಂತೀನಿ. ಕೊತ್ತಂಬರಿ ಸೊಪ್ಪು ಕೊಡಿ ಅಮ್ಮ. ನಾವು ಕಾಯಿ ಹಾಕೋಂಗಿಲ್ಲ ಅಂತ ಕೊಬ್ಬರಿ ಹಾಕ್ತಾ ಇದ್ದಾರೆ. ಕಾಯಿ ಹಾಕ್ಕೊಳ್ಳಿ ನೀವು. ನಾನು ನನ್ನ ಮಗಳಿಗೋಸ್ಕರ ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಆಮೇಲೆ ನೋಡಿ ಕರಿಬೇವು ಸ್ವಲ್ಪ ಹಾಕು, ಕೈ ಹೊಡಿಯುತ್ತೆ ಮಮ್ಮಿ. ಶೆಫ್ ಮಾಡೋವಾಗ ಬಾಯಿ ಮುಚ್ಕೊಂಡಿರ್ಬೇಕು ನಾವು. ಇದು ಇಷ್ಟಪ್ಪ, ಇನ್ನೂ ಜಾಸ್ತಿ ಹಾಕಿ ಮಮ್ಮಿ, ಹುಳಿ ಹಾಕಿ. ಹುಳಿ ಯಜಮಾನ್ರು ತಿನ್ನಲ್ವಲ್ಲ, ತಿಂತಾರೆ ಹುಳಿ ಜಾಸ್ತಿ ಇದ್ರೇನೆ. ಇಷ್ಟು ಟೊಮೆಟೊ ಹಾಕಿದ್ದೀನಿ. ಸಾರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಟೊಮೆಟೊ ಹಾಕೋ ಸಾಕು. ಈರುಳ್ಳಿನೂ ಹಾಕಿದ್ದೀನಿ, ಬೆಳ್ಳುಳ್ಳಿನೂ ಹಾಕ್ತಾಯಿದ್ದೀನಿ. ಇನ್ನೊಂಚೂರು ಇದು ಹಾಕ್ಬಿಡಿ, ಹುಣಸೆ ಹಣ್ಣು ಪ್ಲೀಸ್. ಫಿಶ್ಶಿಗೆಲ್ಲ ಅದೊಂಥರ ಹುಳಿ ಇದ್ರೇನೆ ಗೈಸ್ ತಿನ್ನಕ್ಕಾಗೋದು ಚೆನ್ನಾಗಿ. ಜೀರಿಗೆ ಹಾಕ್ಕೊತಾ ಇದ್ದೀನಿ. ಜೀರಿಗೆ ಹಾಕೊತಾ ಇದ್ದಾರೆ. ಅರ್ಶಿನ ಕಾಣಿಸ್ತಲ್ಲ ಅಂತ ಹಾಕೊತಾ ಇದ್ದಾರೆ. ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದಾರೆ. ಒಂದೆರಡು ಕಾಳು ಟೇಸ್ಟ್. ಹೋಯ್ ಹೋಯ್ ಲಕ್ಷ್ಮಿ, 2 ಕಾಳು ಹಾಕಿ ಅದು ಹಾಕೊಂಡಿದ್ದು ನೀವು. ಇದನ್ನ ರುಬ್ಕೊಂಡು ಬರೋಣ. ಈಗ ಅದನ್ನು ರುಬ್ಕೊಬೇಕು ಗೈಸ್. ಪ್ರೀತಿಯಲಿ ಹರಸೋ ಹಸು ತರ. ಇದೊಂಚೂರು ನುಣ್ಣಗೆ ಆಗ್ತಿದ್ದಂಗೆ ಸಾಂಬಾರು ಪುಡಿ. ನಾವು ಡೈಲಿ ಬೇಳೆ ಸಾಂಬಾರಿಗೆಲ್ಲ ಯೂಸ್ ಮಾಡ್ತೀವಲ್ಲ, ಆ ಸಾಂಬಾರು ಪುಡಿ. ಇದಂತೂ ನಮ್ಮನೆದೇ ಡಿಫ್ರೆಂಟ್ ಟೇಸ್ಟ್ ಗೈಸ್. ಎಲ್ಲರೂ ನೆನಪಿಸ್ಕೊತಾರೆ, ಹಿಂಗಿರುತ್ತೆ ಅದು ಬೇಳೆ ಸಾರು ಮಾಡಿಬಿಟ್ರಂತೂ.
ಇಟ್ ಡಿಪೆಂಡ್ಸ್ ಆನ್ ಪುಡಿ ಆಲ್ವೇಸ್, ಹೆಂಗೆ ನೀವು ಪುಡಿನ ಹದವಾಗಿ ಮೆಣಸಿನ್ಕಾಯಿ ಎಲ್ಲ ಹುರ್ಕೊಂಡು ಮಾಡಿರ್ತೀರಾ ಅಂತ ಅಲ್ವಾ. ಈಗ ಬ್ಯಾಡ್ಗೆ ಮೆಣಸಿನ್ಕಾಯಿನ ಮುರ್ಕೊಬೇಕು ಈ ಥರ ಕೈಯಲ್ಲಿ. ಸಿಡಿಯುತ್ತೆ, ಎದುರ್ಕೋಬಾರ್ದು ನೀವು, ಹಿಂಗೇನೆ ಇರಬೇಕು ನಮ್ಮಂತ ಧೈರ್ಯವಾಗಿ. ದಂಡೆಗೆದಿಲ್ಲ, ದಾಳಿಗೆದಿರಲಿಲ್ಲ, ಈ ಒಗ್ಗರಣೆಗೆ ಬೇಕಾಗ್ತದ. ಅದೇ ಅದೇ, ನೀನು ಎದಿರ್ಲಿಲ್ಲ ಅದಕ್ಕೆ ಮನೇಲಿ ಯಾಕೆ ಸೇರಿಸ್ಕೊಂತೀಯ, ದಂಡೆಗೆದಿರಲಿಲ್ಲ ದಾಳಿಗೆದಿರಲಿಲ್ಲ ಅಂತ. ಇದು ಚೆನ್ನಾಗಿ ಗೈಸ್, ನನಗೆ ಒಂದು ಕ್ವಶನ್ ಕೇಳಬೇಕು ಅಂತ ಅನ್ಕೊಂಡಿದ್ದೀನಿ, ನೀವು ಕಮೆಂಟಲ್ಲಿ ತಿಳಿಸಿ. ನಾನು ಹಿಂಗೆ ಮಾತಾಡ್ಕೊಂಡು ಮಾಡಿದ್ರೆ ನಿಮ್ಗೆ ಇಷ್ಟ ಆಗ್ತಾ ಇದೆಯಾ ಅಥವಾ ಬರೀ ರೆಸಿಪಿ ತೋರಿಸಿದ್ರೆ ನಿಮ್ಗೆ ಇಷ್ಟ ಆಗತ್ತಾ? ಕಮೆಂಟ್ ನೋಡಿ. ರುಬ್ಬಿರೋ ಮಿಶ್ರಣ ಇದಂತೂ ಗೈಸ್, ಈ ಸಾರು ಮಾಡ್ತಾರೆ ಹಳ್ಳಿಗಳಲ್ಲಿ, ಮದುವೆಗಳು ಟೈಮಲ್ಲಿ, ಫಂಕ್ಷನ್ಗಳು, ಹಬ್ಬಗಳು. ಅಂದ್ರೆ ನಾವ್ ಇದು ಹುರಿದಿದ್ದೀವಿ, ಅದನ್ನ ಹಂಗೆ ನೆನೆ ಹಾಕಿ ಮಾಡ್ತಾರೆ. ಹಿಂಗಿರುತ್ತಲ್ವ ಮಮ್ಮಿ, ಸಕ್ಕವಾಗಿರುತ್ತೆ. ಅದಕ್ಕೆ ಅಂತಾನೆ ನಾನು ಮಂಡ್ಯದಲ್ಲಿ ನಮ್ಮ ಮನೆ ದೇವರು ಇದಕ್ಕೆ ಹೋಗ್ತೇವೆ ತಿನ್ನಕ್ಕೆ ಶಿವರಾತ್ರಿಗೆ. ಗೈಸ್ ಈಗ ಮಸಾಲೆ ಹಾಕ್ತಾ ಇದ್ದೀವಿ ಗೈಸ್. ನಾನಾ 9 ಗಂಟೆ. ಸಾರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀರು ಹಾಕ್ಕೋಬೇಕು, ಆಯಿತಾ. ಇದು ಕುದಿ ಬಂದಮೇಲೆ ನಾವು ಸೀಗಡಿ ಕಾಳುಗಳ ಹಾಕೊಳ್ಳೋಣ, ಆಯಿತಾ. ಓಕೆ, ರುಚಿಗೆ ಉಪ್ಪು ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಕಡಿಮೆ ಹಾಕಿ, ಆಲ್ರೆಡಿ ಕಾಳಲ್ಲಿ ಉಪ್ಪಿದೆ. ಹೌದು, ಹಾಕ್ತೀನಿ. ಎಣ್ಣೆ ಬಿಟ್ಕೊಬೇಕು ಗೈಸ್ ಚೆನ್ನಾಗಿ, ಹುಳಿ ಮಳ್ಳಿ. ಇದಾದ್ಮೇಲೆ ಇದನ್ನ ಹಾಕೋಣ. ಇದು ಹಾಕಿ 1-2 ಮಳ್ಳು ಮಳ್ಳಬೇಕು. ಮಳ್ ಇಷ್ಟನಾ ಸಾರು? ಅಷ್ಟೇ. ಓಕೆ, ಕೊತ್ತಂಬರಿ ಸೊಪ್ಪು ಹಾಕ್ಬೇಕಾ ಇದಕ್ಕೆ? ಇಲ್ಲ. ಓಕೆ, ಥ್ಯಾಂಕ್ ಯು ಶೆಫ್. ಸಖತ್ತಾಗಿದೆಯಾ? ಲೈಕ್ ಇಟ್? Yes. ಓಕೆ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇದು ಕರಿಮೀನ್ ಸಾರು. ಸೊ ಮತ್ತೆ ನೆಕ್ಸ್ಟು ವಿಡಿಯೋಂದಿಗೆ ಸಿಗ್ತೀನಿ. ಆ್ಯಂಡ್ ರವೆ ರೊಟ್ಟಿ ಚಿತ್ರಾನ್ನ ನನ್ನ ಮೈಂಡಲ್ಲಿದೆ, ಮಾಡೋಕ್ಕೆ ಸಮಯ ಆಗ್ತಾಯಿಲ್ಲ. ಆದಷ್ಟು ಬೇಗ ಮಾಡಿ ನಾನು ನಿಮಗೆ ವಿಡಿಯೋನ ಹಾಕ್ತೀನಿ. ಥ್ಯಾಂಕ್ ಯು. ಎಲ್ಲ ಕೇಳ್ತಾ ಇದ್ದಾರೆ ರವೆ ರೊಟ್ಟಿ ಮತ್ತು ಚಿತ್ರಾನ್ನ.